ನಾವು ಪರಮಾತ್ಮನನ್ನು ನೆನೆಸಬೇಕು. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಇದೆಲ್ಲವನ್ನು ಕೊಟ್ಟಿರತಕ್ಕಂಥ ಪರಮಾತ್ಮ ದಾನ. ಆ ಪರಮಾತ್ಮನ ವಿಶ್ವದೊಳಗ ನಾವೆಲ್ಲ ಅದೀವಲ್ಲ. ಇಲ್ಲೇನಪ್ಪ ಅಂತಂದ್ರ ನಾವು ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ಕೋಂತ ಹೋವ. ಇಲ್ಲಿ ಕಷ್ಟನೂ ಬರ್ತಾವ, ಇಲ್ಲಿ ಸುಖನೂ ಇರ್ತಾವ. ಪರಮಾತ್ಮ ಎರಡನ್ನೂ ಕೊಟ್ಟಾನಂತ ಒಂದು ಊಹೆ. ಈಗ ಯಾರ ದೇವರಿಗೆ ಹೋದಾಗ ನಿಮಗೊಂದಿಟ್ಟು ಸಕ್ರೆ ಕೊಡ್ತಾರೆ ನೋಡ್ರಿ. ಸಕ್ರಿ ಕೊಟ್ರ ಅದೇನಂತ ತಿಳ್ಕೊಡ್ಬೇಕು, ದೇವ್ರ ಸುಖ ಕೊಟ್ಟಂದ್ರ ದೇವ್ರು ನಮಗ ಸುಖ ಕೊಟ್ಟಂದ್ರ ನಾವೇನಂತ ತಿಳ್ಕೊಬೇಕಂದ್ರ ಅದು ಮಿದು ಸಕ್ರಿ ಅಂತ ತಿಳ್ಕೊಬೇಕು. ಮತ್ತೊಂದಿಟ್ಟು ಕಷ್ಟ ಏನಾರ ಕೊಡಕತ್ತಿದ್ದ ದೇವ್ರ ಅಂತಂದ್ರ, ನಮಗ ಕಷ್ಟಗಳು ಬರ್ತಿದ್ವು ಅಂತಂದ್ರ ನಾವೇನಂತ ತಿಳ್ಕೊಬೇಕಂತಂದ್ರ ಅದು ಕಲಸಕ್ರೆ ಕೊಟ್ಟ ದೇವ್ರ ಅಂತ ತಿಳ್ಕೊಬೇಕು. ಅದು ಸಕ್ರಿನೇ, ಅದು ಪ್ರಸಾದನೇ. ಆದ್ರ ಸ್ವಲ್ಪ ಹಲ್ಲಿಲೆ ಕಡ್ಕೊಂಡು ತಿನ್ಬೇಕಷ್ಟೇ. ಅದನ್ನ ಕಷ್ಟ ಅಂತಂದ್ರ ಅದು ಸ್ವಲ್ಪ ಇರ್ತದ. ಕಷ್ಟ ಜಗತ್ತಿನೊಳಗೆ ಎಲ್ಲರಿಗೂ ಇರುದ. ಯಾರಿಗಿಲ್ಲ ಹೇಳಿ ನೋಡೋನು ಕಷ್ಟ. ನಮಗೊಂದು ಈಟ್ ಕಷ್ಟ ಬಂತು, ತೊಂದರೆ ಆಯಿತು, ನೋವಾಯಿತು ಅಂದ್ರ ಅದನ್ನ ದೊಡ್ಡ ಇಶ್ಯೂ ಮಾಡ್ತೀವಿ ನಾವು ಮನಿ ಒಳಗ. ಅದ ದೊಡ್ಡದಂತೂ ತಿಳ್ಕೊಂಡು ಮುಗಲನ ನಮ್ಮ ಮ್ಯಾಗೇನೋ ಕಡ್ಕೊಂಡು ಬಿತ್ತಪ್ಪ ಅನ್ನುವಂಗ ಕೈ ಚಲ್ಕೊಂಡು ಇನ್ನೇನು ಮುಗೀತು ನಂಬದಂತ ತಿಳ್ಕೊಂಡು ನಾವು ಕೊಂಡಿರ್ತೀವಿ. ಆದ್ರ ಕಷ್ಟಕ್ಕೆ ಯಾರು ಹೆದರಬಾರ್ದು. ಅದಕ್ಕೆ ಅಂತಿರ್ತಾರ ನಮ್ಮ ಹಿಂದಿನ ಮಂದಿ ಹಾಡ್ತಿದ್ರಿ, ಎಟ್ಟ ಕಾಡತಿ ಕಾಡವ್ವ ನೀ ಕಾಡಿದಟ್ಟ ನಮಗ ಪಾಡವ್ವ ಅಂತ ಯಾರೋ ಹಾಡ್ತಿದ್ರಿ. ಹಿಂಗ ಎಷ್ಟು ಕಾಡ್ತಿ ಕಾಡು, ನೀ ಕಾಡಿದಟ್ಟು ನಮಗ ಪಾಡಂತ ತಿಳ್ಕೋಬೇಕು. ನಿಮ್ಗೆ ಗೊತ್ತಿರ್ಬೇಕು, ಮಹಾಭಾರತ ಮುಗಿದ ನಂತರ, ಮಹಾಭಾರತದ ಯುದ್ಧ ಮುಗಿದ ನಂತರ ಕೃಷ್ಣ ಪರಮಾತ್ಮ ಧರ್ಮರಾಜನನ್ನ ಸಿಂಹಾಸನದಲ್ಲಿ ಕೂಡಿಸಿ ಅವ್ರದೆಲ್ಲ ಮೆಟ್ಟಿಗೆ ಹಚ್ಚಿ, ಕೃಷ್ಣ ಇನ್ನೇನು ಹಸ್ತಿನಾಪುರವನ್ನು ಬಿಟ್ಟ ತನ್ನ ಊರಿಗೆ ಹೋಗ್ಬೇಕಂತೇಳಿ ದ್ವಾರಕೆಗೆ ಹೋಗ್ಬೇಕಂತ ಸಜ್ಜಾದಾಗ ಹಾದ್ಯಾಗ ಕುಂತಿದ್ಲಂತ. ಯಾರು? ಪಾಂಡವರ ತಾಯಿ ಕುಂತಿದ್ಲಂತ. ಕೃಷ್ಣ ಪರಮಾತ್ಮ ಹಾದು ಹೋಗುವಾಗ ನಮಸ್ಕಾರ ಮಾಡಿದ್ಲು ಕುಂತಿ. ಪಾಂಡವರ ತಾಯಿ ಕೃಷ್ಣನಿಗೆ ನಮಸ್ಕಾರ ಮಾಡಿದ್ಲು. ನಮಸ್ಕಾರ ಮಾಡಿದಾಗ ಕೃಷ್ಣ ಪರಮಾತ್ಮ ಕೇಳಿದ, ಕುಂತಿ, ಇದು ನಿನಗ ಕಡಿ ಬೆಟ್ಟಿ. ಇನ್ನು ನಾನು ನಿನಗ ಬೆಟ್ಟಿ ಆಗಂಗಿಲ್ಲ. ಇದ ಒಂದ ಬೆಟ್ಟಿ, ಇನ್ನು ನಾನು ನಿನಗ ವಾಪಸ್ ಬರಂಗಿಲ್ಲ. ಈಗ ನಿನಗೆ ಏನು ಬೇಕು ಬೇಡಿ ಬಿಡಮ್ಮ, ನಿನಗೇನು ಬೇಕು ಕೇಳು, ನಾನು ಕೊಡ್ತೇನಂತ ಕೃಷ್ಣ ಹೇಳಿದಾಗ ಕುಂತಿ ಏನು ಬೇಡಿರ್ಬೇಕ್ರಿ? ಕುಂತಿ ಏನು ಬೇಡಿರ್ಬೇಕು? ಅಕಸ್ಮಾತ್ ನಿಮಗೇನಾರ ದೇವ್ರ ಪ್ರತ್ಯಕ್ಷ ಆಗಿ ಏನ್ ಬೇಡ್ತೀರಿ ಬೇಡಂತಂದ್ರ ನೀವೇನ್ ಬೇಡ್ತೀರಿ? ಏನ್ ಬೇಡ್ತೀರಿ ಹೇಳಿ ನೋಡೋಣ. ನೀವಂತಿರ್ಬೇಕು, ನಮ್ಗೇನು ಈಗೇನು ತಲೆಯಾಗ ಬರ್ತೈತೆ ಸ್ವಾಮಿ ಅದು ಹೇಳಾಕ? ಒಮ್ಮೆ ದಡಗ್ನ ಹೇಳಂದ್ರೆ ಎಲ್ಲಿದ್ ಹೇಳ್ಬೇಕು? ನಾವು ಅವೆಲ್ಲ ಲಿಸ್ಟ್ ಮಾಡ್ತೀವಿ ನಾವು ಏನ್ ಬೇಕನ್ನೋದ. ಅದಕ್ಕೆ ದೇವ್ರುಗಳು ಕಲ್ಲು ಯಾಕಾಗಿ ಹೋದತ್ತೇನ್ರಿ? ಅವು ಮೊದಲೆಲ್ಲ ದೇವ್ರುಗಳು ಗುಡಿಯಾಗ ನಿಮ್ಮಂಗ ಹೆಂಗ್ ಜೀವಂತ ಇದ್ದು ಅಂತ್ರಿ. ಅವು ನಿಮ್ದೆಲ್ಲ ಭಾಳ ಕಿಟಕಿಟಿ ಆಗನ ಕಲ್ಲು ಹಾಕುತ್ತಾವ. ಅವು ಎಲ್ಲರೂ ಹೋಗವ್ರ, ನನಗೆ ಅದನ್ನು ಕೊಡು, ನನಗೆ ಇದನ್ನು ಕೊಡು, ನನಗೆ ಅದು ಬೇಕು, ನನಗೆ ಇದು ಬೇಕು. ಬೇಡವ್ರ ಈ ಬೇಡುವುದು ನೋಡಿ 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 ದೇವ್ರ ಅಲ್ಲೇ ನಿಂತಲ್ಲೇ ಕಲ್ಲಾಗ್ಯಾವಂತಾವ್. ನಾವು ಏನು ಬೇಡ್ತೀವಂದ್ರೆ ಲೆಕ್ಕಿಲ್ಲದಷ್ಟು ಬೇಡ್ತೀವಿ, ಸುಖ ಬೇಡ್ತೀವಿ. ಆದ್ರೆ ಕುಂತಿ ಕೃಷ್ಣ ಪರಮಾತ್ಮನನ್ನು ಏನು ಬೇಡಿದ್ಲು ಅಂತಂದ್ರ, ನಾನು ಇನ್ನೊಮ್ಮೆ ಬರೋದಿಲ್ಲ, ಇದು ಲಾಸ್ಟ್ ಅದ, ನೀ ಏನ್ ಬೇಡ್ತಿ ಬೇಡು ಅಂತಂದಾಗ ಕುಂತಿ ಬೇಡಿದ್ಲಂತ ಕೃಷ್ಣನ್. ಏನಂತಂದ್ರೆ, ಯಪ್ಪ ನಾ ಸಾಯುತಕ ಒಟ್ಟು ನನಗೆ ಕಷ್ಟಗಳನ್ನು ಕೊಡಪ್ಪ ಅಂತ ಕೇಳಿದ್ಲಂತ. ನನಗೆ ಒಟ್ಟು ಕಷ್ಟಗಳು ಬೇಕು ನೋಡಪ್ಪ, ಕಷ್ಟಗಳನ್ನು ಕೊಡ ನನಗೆ ಯಾವತ್ತು ಅಂತಂದಾಗ ಅವ ಅಂದಂತ ಎಲ್ಲರೂ ಸುಖ ಬೇಡ್ತಾರ, ಎಲ್ಲರೂ ಚಲೋ ಆಗಲಿ ಅಂತ ಬೇಡ್ತಾರ, ನೀ ಯಾಕೆ ಕಷ್ಟಗಳನ್ನು ಬೇಡ್ತಿ ಅಂತಂದಾಗ ಕುಂತಿ ಅಂದ್ಲಂತ, ಯಪ್ಪ ಸುಖ ಕೊಟ್ಟಿ ಅಂದ್ರ, ಆರಾಮ ಕೊಟ್ಟಿ ಅಂತಂದ್ರ, ಸಾಕಷ್ಟು ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಇದನ್ನೆಲ್ಲ ಕೊಟ್ಟಿ ಅಂತಂದ್ರ, ಇದ್ರೊಳಗ ನಾನು ನಿನ್ನ ಮರೆತು ಬಿಟ್ನೆ ಅಂತಂದ್ರ ನನ್ನ ಜೀವನ ಯಾವಾಗ ಸಾರ್ಥಕ ಆಗುತ್ತದ ತಂದೆ? ಕಷ್ಟಗಳು ಇದ್ರನ ನಿನ್ನ ನೆನಪಾಗತ್ತದ ನನಗ. ಕಷ್ಟಗಳು ಇರ್ಲಿಲ್ಲ ಅಂದ್ರೆ ನಿನ್ನ ನೆನಪಾಗಂಗಿಲ್ಲ. ನನಗ ಮುಖ್ಯ ಏನು ಬೇಕಂತಂದ್ರ ಸದಾ ನಿನ್ನ ನೆನಪಿರ್ಬೇಕು ನನಗ ಪರಮಾತ್ಮ.
ಯಾವತ್ತು ನಿನ್ನನ್ನು ನಾಮಸ್ಮರಣೆ ಮಾಡ್ಬೇಕು ನಾನು ಅಂತ ಕುಂತಿ ಕೇಳಿದ್ಲಂತ. ಹಂಗ ನೀವು ಏನು ಮಾಡ್ಬೇಕಂತಂದ್ರ ದಿನದ 24 ತಾಸು ಅಟ್ಟಂತೂ ಆಗೋದಿಲ್ಲ ಬಿಡ್ರಿ. ಚಂಚನಕ ಎಲ್ಲಿ ಸ್ವಾಮಿ ನಿನಗತ್ತೇನು ನಾವು ಖಾಲಿ ಇರ್ತೀವ? ಹರ್ಯಾಂದ ಹಿಡಿದು ಚಂಚಿತಕ 2 ಸರಿ ಜಳಕ, 2 ಸರಿ ಪೂಜಿ, ಆನಂತರ ತಾಸು ಪೂಜಿ ಧ್ಯಾನ ಇದನ್ನ ಮಾಡ್ಕೊಂತ ಕುಡ್ರಾಕ ನಮ್ಗೇನು ಖಾಲಿ ಅದೀವು? ನಮ್ಮದು ಮಣಿ ಅದ, ನಮಗೇನು ಗೊತ್ತಿಲ್ಲನ್ರಿ ಮಣಿ ಅದ ಅನ್ನೋದು. ನಿಮ್ಮದು ಮಣಿ ಅದ, ಗಂಡದಾನ, ಮಕ್ಕಳದಾವ, ಅವಕ್ಕೆಲ್ಲ ವ್ಯವಸ್ಥೆ ಮಾಡ್ಬೇಕಾಗತ್ತದ, ರೊಟ್ಟಿ ಮಾಡ್ಬೇಕಾಗತ್ತದ. ಅವ್ ಸಾಲಿಗೆ ಹೋಗ ಹುಡುಗರು ಅದ್ರಾಗ ಅಂತದ್ರಾಗ ಒಬ್ಬ ಗಂಡಪ್ಪ ಒಬ್ಬ ಕಾಡ್ತಾನ ಮೇಲೆ ನಮಗ. ಹೆಂಗ ಸಾಧ್ಯ ಆಗ್ತದ ನಮಗ ಧ್ಯಾನ ಮಾಡಕ ಅಂತಿರ್ಬೇಕು ನೀವು. ಸೌಡ್ ಇರಂಗಿಲ್ಲ ನಿಮಗ ಬರೋಬರಿ. ಹೆಣ್ಮಕ್ಳಿಗೆ ಒಟ್ಟ ಸೌಡ್ ಇರಂಗಿಲ್ರಿ. ಅವ ಯಾಕೋ ಯಾಂಬಲ್ ನೋಡ್ರಿ, ಗೌರ್ಮೆಂಟ್ದವ್ರು ಎಲ್ಲರಿಗೂ ಸೂಟಿ ಕೊಟ್ಟಾರ. ರವಿವಾರ ಎಲ್ಲರಿಗೂ ಸೂಟಿ ಅದ. ನಿಮಗ ಅಡಿಗೆ ಮನೆ ಸೂಟಿ ಅದ ಏನ್ರಿ? ಒಂದ್ ದಿವಸ ನೀವು ಸೂಟಿ ಮಾಡಲ್ಲ. ನೀವು ಸೂಟಿ ಮಾಡಿದ್ರ ಮಂದಿ ಎಲ್ಲ ಲೂಟಿನ ಆಗಿ ಹೋಗತ್ ಮತ್ತೇನ್ರಿ? ಈಗ 5 ದಿವಸ ಸೂಟಿ ಐತಲ್ರಿ. ಇಲ್ಲಿ ಚಾಲು ಐತಿ, ಅಲ್ಲಿ ಸೂಟಿ ಐತಿ. ಇಲ್ಲಿ ಚಾಲು ಐತಿ, ಅಲ್ಲಿ ಸೂಟಿ ಐತಿ ಮನ್ಯಾಗ. ಗೌರ್ಮೆಂಟ್ದವ್ರು ರವಿವಾರಕ್ಕೊಮ್ಮೆ ಎಲ್ಲ ಆಫೀಸ್ಗಳು ಬಂದ್ ಆನಂತರ ನಮ್ಮ ಶರಣರಿಗೂ ಏನಪ್ಪಾ ಅಂತಂದ್ರ ಅವ್ರಿಗೂ ರೈತಕಿ ಮಾಡೋರಿಗೆ ಹೊಲದಾನವ್ರಿಗೆ ಸೋಮವಾರ ದಿವಸ ಎತ್ತ ಓಡಂಗಿಲ್ಲ ಅಂತ ಅವ್ರದ್ದು ಬಂದ್, ಎಲ್ಲಾರ್ದು ಬಂದ್ ಒಂದೊಂದ್ ದಿವಸ. ಮತ್ತೆ ನಿಮ್ಮದಿಲ್ಲ ನೋಡ್ರಿ ಅವ ಬಂದ. ಯಾವ್ದು ಮನ್ಯಾಗ ಹೋಗ್ಯಾರ ಅಂದ್ರೂ ಚಾಲೂನೇ. ಒಟ್ಟು ನಿಂಬದು ನಿಂದರಂಗಿಲ್ಲ ನೋಡ್ರಿ. ನೀವು ಭಾಳ ಗಟ್ಟಿ ನೋಡ್ರಿ. ಅವ ಎದ್ದು ಕೂಡಲೇ ಚಾಲೋಣ. ಕಸ ಹೊಡಿ, ಬಾಂಡೆ ತಿಕ್ಕು. ಬಾಂಡೆ ತಿಕ್ಕುದು ನಮ್ಮ ಅವುಗಳ ಜೀವನ ಬರೀ ಬಾಂಡೆ ತಿಕ್ಕಿ 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 ಅವು ಹೆಂಗ ಅಂದ್ರಿ ನೀವು ಅರ್ಧ ತಾಸನಾಗಿಟ್ಟು ಗಾಳಿ ಹಾಕಾವ್. ಶಾಲೆ ಹುಡುಗರು ಜಗಳ ಅವು ಅಂತಿರ್ತಾಳೆ ಬಾಂಡೆ ತಿಕ್ಕವತಾನ. ನಾವು ಅಲ್ಲಿ ಮತ್ತೇನಾರು ಮಾಡ್ತಾನ ಕರೆ ಬಾಂಡೆ ಅಲ್ಲಿ ತಾಳ. ಕಸ ಹೊಡಿತಾನ ಕರೆ ಮನ್ಯಾಗ ಹುಡುಗರು ಯಾಟಿದ್ದು ಅಂದ್ರೆ ಪಾಲ ಹಂಚ್ಕೋತಾವ್. ನೀ ಪೂಜೆ ಮಾಡು, ನಾ ಬಾಂಡೆ ತಿಕ್ತನು. ಜಗಳ ನಮ್ಮ ಹುಡುಗರು ಬಾಂಡೆ ತಿಕ್ಕು ಸಲಾಗಿ. ಅವು ಹಂಗ ನೋಡ್ರಿ. ಮುಂಜಾನೆ ಎದ್ದು ಕೂಡಲೇ ಎಲ್ಲ ಮೊದಲು ಬಾಂಡೆ ತೊಳೆದು ಎಲ್ಲ ಪದ್ಧತಿ ಮಾಡಿ ಡಬ್ಬ ಹಾಕ್ತಾರ. ಅವತ್ರನ್ನ ಒಂದೊಂದು ಡಬ್ಬ ಹಾಕೋದು 10 ನಿಮಿಷ, ಮತ್ತೊಂದೊಂದು ತಕ್ಕೊಳ್ಳೋದು. ಚಾಕೊಂದು ತಕ್ಕ ಮೊದಲು, ಆನಂತರ ಉಪ್ಪಿಟ್ಟಕ್ಕೆ ತಕ್ಕೋ, ತಾಟ ತಕ್ಕೋ, ಪ್ಲೇಟ್ ತಕ್ಕೋ, ಚಮಚೆ ತಕ್ಕೊಂಡು ಮತ್ತೆಲ್ಲ ಗೋಳೆನ ಮತ್ತೊಟ್ಟರು ತಿಂದು ಮತ್ತೆ ಚಾಲೋಣ ಗಾಸ್ ತಿಕ್ಕುದು. ನಾಷ್ಟ ಆದ ಕೂಡಲೇ ನಾಷ್ಟ ಆಗಿ ಎಲ್ಲ ತೊಳೆದು ಡಬ್ಬ ಹಾಕೋದು, ಮತ್ತೆ ಚಾಲೋಣ ಮಧ್ಯಾಹ್ನ ಊಟಕ್ಕೆ ಒಂದೊಂದು ತಗೊಳ್ಳೋದು. ಯವ್ವ ಸಾಕಾಗಿ ಹೋಗುತ್ತದ ನಿಮಗ. ಕರೆ ಬಿಡಾಕೊಂದು ಬರಂಗಿಲ್ಲ. ಆಳ್ತಿ ನೀವು ದುಡಿಯಬೇಕು, ಕೆಲಸ ಮಾಡಬೇಕು. ಆದ್ರ ನಿಮಗ ಅಟ್ಟೆಲ್ಲ ಕೆಲಸ ಇದ್ರೂ ಒಂದೀಟು ಸೌಡ್ ಮಾಡಿಕೊಂಡು ಆ ಮಗ್ಗಲ ಮನೆ ಹೆಣ್ಮಗಳನ್ನ ಕರೆದ ಇಬ್ರು ಕೂಡಿ ಗುಣು ಮಾತಾಡ್ಕೊಂಡಿರ್ತಿರ್ಲ. ಹೌದಿಲ್ಲ? ಅಂತದೆಲ್ಲ ಕೆಲಸ ಐತಂದ್ರು ಅದನ್ನೆಲ್ಲ ಬಿಟ್ಟು ಕಲ್ಲವ ಬಾಯಿಲಿ ಮಾನ್ಯ ಇದತ್ಲ ಗೊತ್ತತ್ತೆ ನಿನಗ ಏನದು ಅದ್ಲಪ್ಪ. ಇವರಿಬ್ರು ಸಣ್ಣಂಗೆ ಕದ್ದಿಲೆ ಮಾತಾಡೋದು ನೋಡಿ. ಅಚ್ಚಿ ಕಡೆ ಮನೆಗೆ ಕಿವಿ ಕೊಡೋದಲ್ಲಿ ಏನ್ ಕೇಳಾಗತೈತಿ, ಹಿಂಗ ಏನ್ ಮಾತಾಡಕತ್ತ, ನನ್ನ ಬದಲು ಮಾತಾಡಕತ್ತಾರೋ, ಯಾರ ಬದಲು ಮಾತಾಡಕತ್ತಾರೋ, ಹಂಗ ಕೇಳುದ. ಇವರು ಇಬ್ರು ಕೂತಾವ್ರ. ಆಕೆ ಕೇಳಲಾರ್ದಂಗ ಈ ಕಡೆ ಮಾರಿ ಮಾತಾಡೋದು, ಅಕ್ಕಿದ ಮಾತಾಡೋದು. ಇವ್ರು ಇಬ್ಬರು ಹೆಣ್ಮಕ್ಳು ಕೂಡಿದ್ರಂದ್ರ 3ನೇದಕ್ಕಿದ್ ಚಾಲೂನ ಮಾತಾಡಕ್. ಆಕೆ ಹಂಗ, ಈಕಿ ಹಿಂಗ, ಅವ್ರ ಹಂಗ, ಇವ್ರ ಹಿಂಗ. ನೀವ್ ಹೆಂಗ ನೋಡ್ರಿ, ಮೊದಲ ನಿಮ್ಮ ಸುದ್ದಿ ಮಾತಾಡ್ಬೇಕಲ್ಲ. ಅದನ್ನು ಬಿಟ್ಟಿರಿ, ನಾವು ಮಂದಿದ ಮಾತಾಡ್ತೀವಿ. ಯವ್ವ ನಾವು ಮಂದಿದ ನಿಂದ ಮಾಡಾಕತ್ತಿದೀವಿ ಅಂದ್ರೆ ನಮಗ ಪಾಪ ಬರ್ತದ. ಅದಕ್ಕೆ ಟೈಮ್ ಅದ ನಿಮಗ. ಏನು ಕಟ್ಟಿಗೆ ಕೂತು ಮಂದಿದ ಮಾತಾಡಕ ಟೈಮ್ ಅದ. ಮನ್ಯಾಗ ಕುಂತೊಂದು 5 ನಿಮಿಷ ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಸದ್ಗುರುನಾಥ, ಒಂದು 5 ನಿಮಿಷ ಏನಾರ ಮಾಡಿರಿ ಧ್ಯಾನ ಮಾಡ್ತೀರಿ? ಇಲ್ಲ. ಧ್ಯಾನ ಬಂಗಾರ ಧ್ಯಾನ ಮಾಡ್ತೀರಿ, ಗಂಡನ ಧ್ಯಾನ ಮಾಡ್ತೀರಿ, ಮಕ್ಕಳ ಧ್ಯಾನ ಮಾಡ್ತೀರಿ. ಇವು ಎದಕ್ಕೂ ಬರಂಗಿಲ್ಲ. ಹೋಗುವಾಗ ಇವು ಯಾವ ಬರಂಗಿಲ್ಲ. ಮತ್ತ ಯಾರು ಬಂದಾರೇನು? ಇಟ್ಟು ಗಂಡನ ಮ್ಯಾಗ ಪ್ರೀತಿ ಇದೀರಿ, ಗಂಡನ ಮ್ಯಾಗ ಇಟ್ಟು ಪ್ರೀತಿ ಇದೀರಿ, ಸಾಯುವಾಗ ಬರ್ತಾನೇನವ? ಮತ್ತ ಬರುದಿಲ್ಲ ಅಂತೇಳಿ ಬಿಟ್ಟಿರಿ. ಮತ್ತೆ ಹಂಗ ಇರ್ಬೇಕದ, ಹಂಗೆ ಬಿಟ್ಟಿರಿ, ಮತ್ತೆ ಹಂಗೆ ನಡಿಬೇಕೆ? ಬರಂಗಿಲ್ಲ. ಮಕ್ಕಳು ಬರಂಗಿಲ್ಲ.
ಬಂಗಾರ ಮನೆಯಾಗಿನ ರೊಕ್ಕ ಯಾವುದೂ ಬರಂಗಿಲ್ಲ. ಕಡೆಗೆ ಬರೋರು ಯಾರು ಅಂತಂದ್ರ ಪರಮಾತ್ಮ. ಯಾರಿಗೂ ಯಾರಿಲ್ಲ, ಕೆಟ್ಟವಂಗೆ ಕೆಡೆಯಿಲ್ಲ, ಜಗದ ನಂಟ ನೀನೇ ಕೂಡಲ ಸಂಗ. ನೀವು ಎಲ್ಲಾನು ಬಿಟ್ಟು ಒಂದು 5 ನಿಮಿಷ ದೇವ್ರ ಮನ್ಯಾಗ ಹೋಗಿ ಇಲ್ಲಾರ ರೂಮ್ನ್ಯಾಗ ಹೋಗಿ ನಿಮ್ಮ ಸಲಾಗಿ ಒಂದಿಟ್ಟು ಭಗವಂತನ ಧ್ಯಾನ ಮಾಡ್ರಿ. ಬಾಗಲ ಹಿಕ್ಕ್ರಿ, ತೊಲೆಬಾಗಲ ಅಲ್ಲ, ಎಲ್ಲ ಬಿಟ್ಟು ನೀನ ಒಬ್ಬಕಿನ ಒಂದು ರೂಮ್ನ್ಯಾಗ ಕಂತ ಕಣ್ಣು ಮುಚ್ಚಕೊಂಡ ಹೇ ಪರಮಾತ್ಮ, ಹೇ ಪರಮಾತ್ಮ, ಒಂದು 5 ಸಾರಿ ನೆನೆಸ್ಬೇಕು ಪರಮಾತ್ಮನನ್ನ, ಧ್ಯಾನ ಮಾಡಬೇಕು ಭಗವಂತಂದು. ನಿಮಗೆ ಆಗೋ ಟೈಮ್ ಸಿಗಲಿಲ್ಲ ಅಂದ್ರೆ ಕಡೆಗೆ ಒಂದು ಟೈಮ್ ಹೇಳ್ತಾನ, ಆ ಟೈಮ್ದಾಗರ ನೀವು ಮಾಡ್ಬೇಕು, ಭಗವಂತನ ಧ್ಯಾನ ಮಾಡ್ಬೇಕು, ಪರಮಾತ್ಮ ನಾಮಸ್ಮರಣೆ ಮಾಡ್ಬೇಕು. ಯಾವಾಗ ಅಂತಂದ್ರೆ ಈಗ ಪ್ರವಚನ ಮುಗಿತೈತಾರೆ, ಮುಗಿದ ಕೂಡಲೇ ಊಟ ಮಾಡಿ ಮನೆಗೆ ಹೋಗ್ಕಿರಲ್ಲ. ಮತ್ತೆ ಏನ್ರಿ ಸ್ವಾಮಿ ಮನೆಗೆ ಹೋಗ್ಬೇಕಲ್ಲ, ಮತ್ತೆ ನಾವು ಮನೆಗೆ ಬಿಟ್ಟು ಮತ್ತೆಲ್ಲಿ ಹೋಗೋಣ? ಮನೆಗೆ ಹೋಗ್ತೀರಿ, ಮತ್ತು ನೀವು ಮನೆಗೆ ಹೋಗ್ಬಿಡ್ದ, ಅವ ಕೂತಿರ್ತಾನೆ ಗಂಡಪ್ಪ ಇನ್ನ ಬರೋವತ್ ನೋಡ್ದ. ಅದು ಯಾವಾಗ ಹೋಗೈತಿ ಅವ, ಯಾವ ಸ್ವಾಮಿ ಅವ ತಾಸ್ ತಕ ಹಂಗೆ ಹೇಳ್ಕೊತ್ಕೊಂಡ್ರ ಅವ ಬರುವಲ್ದು ಬಿಡುವಲ್ದು ಅಂತ. ಅವ ಅದ್ರ ನಮ್ಗೆ ಸದೇ ಒದರಾಡ್ತಾನ್ರಿ ಅವ್ನು ನಿಮ್ಮ ಸಲಾಗಿ. ಸ್ವಾಮಿಗೆ ಬುದ್ಧಿಲ್ಲ, ಎಡೋ ತಕ ಹೇಳುದು ಭಾಳ ಆದ್ರೆ ಒಂದು ಅರ್ಧ ತಾಸು ಹೇಳ್ಬೇಕಪ್ಪ, ಇಲ್ಲ ಅಂದ್ರೆ 45 ನಿಮಿಷ ಹೇಳ್ಬೇಕು, ಹಂಗ ತಾಸು 1.5 ತಾಸು ತಕ ಹೇಳ್ಕೊತ್ಕೊಂಡಿರ್ತಾನಂತ ನಮ್ಮನ್ನು ಬೇಯ್ತಿರ್ತಾರ ಅವರು. ಇನ್ನು ನಮ್ಮ ಬೆಡಸೂರಾಗ ಭಾಳ ಚಲೋ ಅವ್ರು, ಇಟ್ಟು ಮಂದಿ ತಾಯಂದಿರಿ ಬಂದಿರಿ ನೀವೆಲ್ಲ ಅಂದ್ರೆ ನಿಮ್ಮ ಗಂಡುಗಳು ಪಕ್ಕಾ ಪರಮಾತ್ಮ ಸ್ವರೂಪಿ ದೇವ್ರ ಇದ್ದಂಗ ಅವ್ರು ದೇವ್ರ ಇದ್ದಂಗ. ಯಾಕಂದ್ರೆ ಇಲ್ಲಿ ನಿಮ್ಮನ್ನ ಕಳ್ಸ್ಯಾರಲ್ರಿ, ಒಂದೊಂದು ಊರಾಗ ಗಂಡುಗಳು ಇರ್ತಾವ, ಪುರಾಣಕ್ಕ ಹೋಗ್ಬಿಡಂಗಿಲ್ರಿ ಒಟ್ಟ. ಒಂದೊಂದು ಊರಾಗ ಗಂಡುಗಳು ಇರ್ತಾವ್ರಿ, ಒಟ್ಟ ಪುರಾಣಕ್ಕ ಹೋಗ್ಬಿಡಂಗಿಲ್ಲ. ಅವು ಹೆಣ್ಮಗಳು ಅಂತಿರ್ಬೇಕು. ಯಾವ ಸ್ವಾಮಿಗಳು ಬಂದಾರತ್ತರಿ, ಬಾ ಚಂದ ಪ್ರವಚನ ಹೇಳಾಕತ್ತಾರ, ಒಂದಿಟ್ಟು ಹೋಗಿ ಬರ್ತಾನತ್ತ ಗಂಡನ ಮುಂದೆ ಅಂದ ಕೂಡಲೇ ಅವ ಅಂತಾನ, ಯಾ ಸ್ವಾಮಿ ಬಂದಾನತ್ತ. ಆ ಹೆಣ್ಮಗಳಿಗೆ ಅನ್ನೋದ್ರಿ, ಯಾರು ಬಂದಾರತ್ತ, ಹಂಗ ಹೇಳ್ಕೊತ ಹೋಗ್ಕಳು, ಅವತರದ ಅವಕ ತಿಳಿದಿಲ್ಲ ನೋಡ್ರಿ. ಹೆಂತಿಗತ್ತ ನಾವು ಏನ್ ಪುರಾಣ ಹೇಳ್ಕೊತ ಬರ್ತಾವ, ಪ್ರವಚನ ಹೇಳ್ಕೊತ, ಅವತರದ ಅವಕ ತಿಳಿದಿಲ್ಲ. ಅವತರದ ಅವಕ್ಕೆ ತಿಳಿದಿತ್ತಂದ್ರೆ ಊರೂರು ಅವೇ ಕಡ್ಡಾಡ್ತಿದ್ವು. ತೋವ ನಮಗೆ ಹಿಂಗಣವ ಊರೂರು ಅವೇ ಕಡ್ಡಾಡ್ತಿದ್ದ, ಹಂಗ ಹೇಳ್ಕೊತ ಕೊಡಿರ್ತಾವ, ಸೋಮ್ಕೊಂಡ್ರಿ ಇಲ್ಲಿ ಇಲ್ರಿ. ಮತ್ತೆ ಹೆಣ್ಮಕ್ಳ ಬಗ್ಗೆ ಮತ್ತು ನಮ್ಮ ಸಂಸಾರದ ಬಗ್ಗೆ ಹೆಂಗೆ ಬದುಕಬೇಕು, ಹೆಂಗೆ ಬಾಳೆ ಮಾಡ್ಬೇಕು ಅನ್ನೋದು ಭಾಳ ಚಂದ ಹೇಳಕತ್ತಾರತ್ತರಿ. ನಮ್ಮ ಓಣ್ಯಾನವ್ರೆಲ್ಲ ಹೋಗ್ಯಾರ್ರಿ, ಅವು ಬುದ್ಧಿ ಹಂಗೆ ಹೊಕ್ಕಾವ್. ತೋ ಅವತರ್ನು ಬೇವ ಇಲ್ರಿ, ಒಂದ್ ದಿವ್ಸ ಹೋಗಿ ಬರ್ತಾನ್ರಿ, ಭಾಳ ಚಂದ ಹೇಳಕತ್ತಾರ. ಅಂದ ಕೂಡಲೇ ಏನತ್ತನ್ರಿ, ಏನು ಪುರಾಣ ಹೇಳ್ತಾನವ ಬಾಯ್ಲ್, ಅವನಿಗಿಂತ ಚಂದ ನಾ ಹೇಳ್ತಾನೆ ಕುಂಡ್ರ ಬಾಯ್ಲ್. ಇನ್ನು ಪುರಾಣ ಹೇಳಕ್ ಚಾಲು ಮಾಡವ ಆಕಿಗೆ. ಯಪ್ಪ ನಿನ್ನ ಪುರಾಣ 50 ವರ್ಷ ಕೇಳ್ಯಾಳಲ್ಲ ಆಕಿ, 20 ವರ್ಷ ನಿಂದೆ ಪುರಾಣ ಕೇಳ್ಯಾಳ. ಅವು ಇಂಥವು ಗಾಂಡುಗಳು ಅಲ್ರಿ, ಇವು ಕೆಬ್ಬನ ಗುಂಡಿದ್ದಂಗೆ, ಇವು ಕೆಬ್ಬನ ಗುಂಡಿದ್ದಂಗೆ. ಇವೇನು ಮಾಡ್ತಾವ ಅಂದ್ರ ಈ ಕೆಬ್ಬನ ಗುಂಡ ನೀರಾಗ ಹೋಗದ್ರ ಮುಣುಗ್ತಾವ್ರಿ, ಏನ್ ತೇಲ್ತಾವ್ರಿ. ಕೆಬ್ಬನ ಗುಂಡ ನೀರಾಗ ಹೋಗದ್ರ ಮುಣುಗ್ತಾವ್, ಮತ್ತ ಅವತನ್ನ ಕಟ್ಕೊಂಡು ಬಿದ್ದರ ಮುಗ್ದ ಹೊತ್ತು ಕಟ್ಕೊಂಡು ಅವ್ರ ಕತಿನು ಅವು ತಳನ ಕಾಣ್ತಾವ. ಮತ್ತು ನಮ್ದು ಹಂಗೆ ಅದ ರೀ ಸ್ವಾಮಿ, ನಮ್ಮ ಗಂಡ ಒಂದು ಕೆಬ್ಬನ ಗುಂಡ ಇದ್ದಂಗದ, ಏನು ಹೇಳಿದ್ರು ತಿಳಿಯಂಗಿಲ್ಲ, ಏನು ಹೇಳಿದ್ರು ಕೇಳಂಗಿಲ್ಲ ಅಂತಕ್ಕಂಥದ್ದು ಹಿಂಗ ಅದ ರೀ. ಹ್ಯಾಂಗ ಮಾಡ್ಬೇಕಂದ್ರ ನೋಡ್ರಿ, ಆ ಕೆಬ್ಬನ ಗುಂಡ ಏನಿರ್ತೈತ್ಲ, ಆ ಕೆಬ್ಬನ ಗುಂಡ ಅದ ನೀರಾಗ ಏನು ಒಗದ್ರ ಮುಣುಗುತ್ತದಲ್ಲ, ಅದನ್ನ ತೇಲುವಂಗ ಮಾಡಕ್ ಬರ್ತದ ರೀ. ಕೆಬ್ಬನ ಗುಂಡ ನೀರಾಗ ಒಗದ್ರ ತೇಲುವಂಗ ಹೆಂಗ ಮಾಡಕ್ ಬರ್ತದಂದ್ರ, ಆ ಕೆಬ್ಬನ ಗುಂಡ ತಗೊಳದ್ರ ಈ ಕಂಬರ್ ಮನೆಗೆ ಹಿಂಗ ಜಗ್ಗುದಿರ್ತದ ನೋಡ್ರಿ, ಅಲ್ಲಿ ಇಟ್ಟು ಅದನ್ನ ಕೆಂಪಗ ಕಾಸುದ್ರಿ. ಗುಂಡ ಮತ್ತ ಗಂಡ ಅಲ್ಲ, ನೀವು ಅದನ್ನ ಎಲ್ಲಾರ ಕಾಸಾಕತ್ತೀರಿ. ಮತ್ತ ಗುಂಡ ಕೆಬ್ಬನ ಗುಂಡ ಅದನ್ನ ಕಾಸು ಕೆಂಪಗ ಆಗುವಂಗ ಮಾಡಿ ಸುತ್ತಿಗೆ ತಗೊಂಡ ಆ ಗುಂಡಕ್ಕೆ ದಾನ ಗುಂಡಕ್ರೆ ಮತ್ತ ಗಂಡಕ್ಕಲ್ಲ, ದಾನ ಹೊಡೆದು ಅದು ಗುಂಡಕ್ಕೆ ಕೆಬ್ಬನಿದ್ದದ್ದು ಅದನ್ನ ಹಿಂಗ ಅಗಲು ಮಾಡೋದು, ತಿಳುವಂಗೆ ಮಾಡಿ ರೌಂಡ್ ಆಕತ್ತದು. ಅದನ್ನ ಹಗರ್ಕ ಹಿಂಗ ಕುಡಿಸಿ ನಡಬಾರ್ಕ ವೇಲ್ಡ್ ಮಾಡಿ ಚೆಂಡಿನ ಗತ್ತೆ ಮಾಡಿ ನೀರಾಗ ಹೋಗದ್ರ ತೇಲ್ತದ ರೀ. ಮತ್ತೆ ಹಂಗ್ಯಾಂಗ ಮಾಡ್ಬೇಕ್ರಿ ಗಂಡಗ ಅಂತಂದ್ರ, ಸುತ್ತಿಗಿಲೆ ಬಡಿಯುವುದು, ಕಾವು ಕೊಡುವುದು ಅಂದ್ರೇನು? ಈಗೇನು ನೀವು ಕೇಳ್ತಿರ್ಲ ಪ್ರವಚನ, ಹೋಗಿ ಗಂಡಗೆ ಹೇಳುದ್ರಿ. ಗಂಡಗೆ ಹೇಳೋದು ಹಿಂಗೆ ಹೇಳಿದ್ರಿ, ಇವತ್ತು ಹಿಂಗೆ ಹೇಳಿದ್ರು, ಇವತ್ತು ವಿಭೂತಿ ಹಚ್ಕೊಂಡ್ರು, ಹಿಂಗೆಲ್ಲ ಹೇಳಿದ್ರ ಅಂತ ತಿಳ್ಕೊಂಡು ನೀವು ಹೋಗಿ ಹೇಳಿದ್ರಿ ಅಂದ್ರ ಅವ ಒಂದ್ ದಿವ್ಸ ಕೇಳ್ತಾನ. ನೀವು ಅವ್ ಕೇಳಿಲ್ಲ ಅಂದ್ರು ನೀವು ಹಂಗ ಹೇಳುದ, ನಿಮ್ಮೂ ಹೇಳ್ತಿರ್ತಿರ್ಲ, ಬಂಗಾರ ತಗೊಂಡವ, ಅರಿವಿ ತಗೊಂಡವ, ಶಾಂತಿ ತಗೊಂಡವ, ಹಂಗ ತಲೆ ತಿತ್ತಿರ್ತಿರ್ಲ ಅವನು.
ಅದನ್ನ ಹೆಂಗೆ ಹೇಳ್ತಿರ್ಲ ಇದನ್ನು ಹಂಗೆ ಹೇಳುದ ಅವ್ನು ಕೇಳಿಲ್ಲ ಅಂದ್ರೆ ಹೇಳುದ. ಕಾರಣ ಏನು ಅಂತಂದ್ರೆ ಕೇಳಿ 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 ನೋಡು ನಡಿ ಹೆಂಗಾರ ಹೇಳ್ತಾನ, ಭಾಳ ಹೇಳಾಕತ್ತಿದೆ ಅಂತ ಬಂದ ಬಿಡ್ತಾನ. ಒಂದ ದಿನ ಬಂದ್ರೆ ಸಾಕವ್ ಅವನ ಜೀವನ ಉದ್ಧಾರ ಆಗ್ತದೆ. ಆ ರೀತಿಯೊಳಗೇನಪ್ಪ ಅಂತಂದ್ರೆ ನಿಮಗೂ ಒಂದು ಟೈಮ್, ಯಾವಾಗ ಭಗವಂತನನ್ನು ನಾಮಸ್ಮರಣೆ ಮಾಡ್ಬೇಕನ್ನೋದೊಂದು ಟೈಮ್ ಹೇಳ್ತೀನಿ. ಆ ಟೈಮದೊಳಗೆ ನೀವೆಲ್ಲರೂ ಒಂದು 5 ಸರಿ ರೀ, ನೀವೇನು ಬೆಳತನಕ ಕುಂತ ತಾಸ್ ತಕ ಬೇಡ, ಬರೇ ಒಂದು 5 ಸಾರಿ. ಯಾವಾಗ ಅಂತಂದ್ರೆ ಇಲ್ಲಿಂದ ಪುರಾಣ ಮುಗಿದ ಪ್ರವಚನ ಮುಗಿದ ಕೂಡಲೇ ನಿಮ್ಮ ಮನೆಗೆ ಹೋಗ್ತಿರ್ಲ, ಮನೆಗೆ ಹೋಗಿ ಆನಂತರ ಗಂಡನು ಊಟ ಮಾಡ್ತಾನ, ಮಕ್ಕಳು ಊಟ ಮಾಡ್ತಾರ, ನೀವು ಎಲ್ಲ ಊಟ ಮಾಡಿರ್ತೀರಿ. ಮನೆಗೆ ಹೋದ ನಂತರ ರಾತ್ರಿ 10 ನಂತರ 10:30 ಏನೂ ಕೆಲಸ ಇರಂಗಿಲ್ಲ, ಹಾಸಿಗೆ ಹಾಸ್ತೀರಿ. ಹಾಸಿಗೆ ಹಾಸಿ ಗಂಡನು ಮಲ್ಕೊಂಡಾನ, ಮಕ್ಕಳು ಮಲ್ಕೊಂಡಾವ, ನೀನು ಎಲ್ಲ ಹಾಸಿಗೆ ಹಾಸಿ ಬಾಗಲ ಹಿಕ್ಕ ಇನ್ನೇನು ಮಲ್ಕೋಬೇಕಂತ ತಿಳ್ಕೊಂಡು ಹಾಸಿದ ಹಾಸಿಗೆಯೊಳಗ ಹೋಗಿ ಕುಂಡಿರ್ತೀರಿ. ನೀವು ಫಸ್ಟ್ ಕುಂಡಿರ್ತೀರಿಲ್ಲ, ಮತ್ತೆ ಮಕ್ಕೋಬೇಕಂತೇಳಿ ಹಾಸಿಗೆಗೆ ಹೋಗಿ ಫಸ್ಟ್ ಕುಂಡಿರ್ತೀರಿ. ಏನು ಒಮ್ಮೆ ನಂದಿ ಕುಲಗತ್ತೆ ಹೊಳ್ ಬಿಡ್ತೀರ, ಮಕ್ಕೋತೀರ ಹಿಂಗ ನಂದಿ ಕುಲ ಹೊಳ್ದಂಗ ಇಲ್ಲ. ಫಸ್ಟ್ ಹಾಸಿದ ಹಾಸಿಗೆ ಹೋಗಿ ಹಿಂಗ ಕೂಡಿರ್ತೀರಿ. ಏನು ಹಿಂಗ ಕುಂಡಿರ್ತೀರಲ್ಲ, ಕುಂತಾಗಣ ಹಿಂಗ ಚಪ್ಪಗಲ್ ಹಾಕೊಂಡು ಕುಂತು ಅಲ್ಲೇ ಮಕ್ಕಳದ ಐತಿಗೆ ಸದ್ದ ಏನೂ ಕೆಲಸ ಇಲ್ಲ, ಚಪ್ಪಗಾಲ್ ಹಾಕೊಂಡು ಏನು ಕುಂತಿರ್ತಿರಿಲ್ಲ, ಕುಂತಾಗ ಹಿಂಗ ಕೈ ಮೇಲೆ ಕೈ ಇಟ್ಟು ಕಣ್ಣು ಮುಚ್ಚಿ ಒಂದು 5 ಸಾರಿ ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಸದ್ಗುರುನಾಥ ಅಂತ ಬರೇ ಒಂದು 5 ಸರಿ, ಒಂದು 5 ಸರಿ ಧ್ಯಾನ ಮಾಡಿ 5 ಸರಿ ಪರಮಾತ್ಮನನ್ನು ನೆನೆಸಿ ಆರಾಮ ಮಲ್ಕೊಂಡ್ಬಿಡ್ರಿ. ಅವತ್ತು ಹಿಂಗ ನಿದ್ದೆ ಹತ್ತದ ನಿಮಗೆ. ಅದ್ರಾಗ ಹೆಣ್ಮಕ್ಳಿಗೆ ಏನು ಹೇಳೋದು ಬೇಕಾಗಿಲ್ರಿ, ನೀವೇನು ಚಿಂತೆ ಮಾಡ್ತಿರೋ ಇಲ್ಲೋ ಗೊತ್ತಿಲ್ರಿ, ಮಲ್ಕೊಳ್ಳೋರೊಟ್ಟಿಗೆನ ಗೊರ್ರ ಚಾಲೋಣ. ಹೆಣ್ಮಕ್ಳಿಗೆ ಆಗ ನಿದ್ದೆ ಹತ್ತದ್ರಿ. ಇವು ನಮ್ಮ ನೋಡ್ರಿ ಹಂಗ ಅತ್ತಾಗೊಳ್ಳೆ ಹಾಸಿಗೆ ಏನಿಲ್ಲ ಕರೆ ಹಂಗ ಸುತ್ತ ಹಾಯ್ದ ನಿದ್ದೆ ಹತ್ತಂಗಿಲ್ರಿ. ಅವಕ್ಕೆ ಊರು ಚಿಂತ್ರಿ ಹಂಗ ಮಣಿ ಚಿಂತಿ, ಉಸಾಬರಿ, ಮಕ್ಕಳ ಸಾಲಿ ಚಿಂತಿ, ಹೊಲದ ಚಿಂತಿ, ಅದು ಇದು ನೌಕರು ಸಿಕ್ಕಾಪಟ್ಟಿ ತೆಲ್ತಾಪ್ರಿ ನಮ್ಮ ಮಂದಿಗೆ. ಅವಕ್ಕೆ ಸಾಟ್ನ ನಿದ್ದೆ ಹತ್ತಂಗಿಲ್ಲ. ನಿಮಗೆಲ್ಲ ಅವ್ರಕ್ಕಿಂತ ಹೆಚ್ಚು ಚಿಂತೆ ಇರ್ತೈತಿ ಕರೆ, ಮಕ್ಕೊಂಡು ಕೂಡಲೇ ನಿದ್ದೆ ಹತ್ತತಿ. ಇದೊಂದು ಭಾಳ ದೊಡ್ಡ ಪುಣ್ಯ ನಿಮ್ಮದು ತಾಯಂದಿರು. ನಾವು ಭಾಳ ಮಂದಿಗೆ ನೋಡಿವಿ, ಪ್ರವಚನಕ್ಕೆ ಹೋದ ಕೂಡಲೇ ಮುಗಿದ ಕೂಡಲೇ ಮಕ್ಕೊಂಡೇ ಬಿಡ್ತೀರಿ. ನೀವು ಪರಮಾತ್ಮನನ್ನು ನೆನೆಸಿ ಮಲ್ಕೊಂಡ್ರಿ ಅಂದ್ರೆ ನಿಮಗೆ ಆರಾಮ ನಿದ್ದೆ ಹತ್ತದ. ಕೆಟ್ಟ ಕನಸು